ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಕೃಷ್ಣಾಷ್ಟಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ನೋಡಿ, ಇವತ್ತಿನ ದಿನ ಬಂದು ಕೃಷ್ಣಾಷ್ಟಮಿ ಇರೋದ್ರಿಂದ, ಅದ್ರ ಜೊತೆಗೆ ಕಾಲಾಷ್ಟಮಿ ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸುವರ್ಣಾವಕಾಶ ಇದೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ನೋಡಿ, ನಿಮ್ಮ ಮನೆಯ ತುಳಸಿಯ ಗಿಡದ ಮುಂದೆ ನೀವು ಈ ಪುಟ್ಟ ತಂತ್ರನ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಏನಪ್ಪ ಮಾಡಬೇಕು ಅಂದರೆ, ನೀವು ಇವತ್ತಿನ ಸಂಜೆ ಸಮಯದಲ್ಲಿ ನೀವು ಶ್ರೀ ಕೃಷ್ಣನಿಗೆ ಅಂದರೆ ಪಚ್ಚ ಬಾಳೆಹಣ್ಣು ಅಂದರೆ ಹಳದಿ ಕಲರ್ ಇರೋವಂಥ ಪಚ್ಚ ಬಾಳೆಹಣ್ಣನ್ನು ನೀವು ತಗೊಂಬಂದು ತುಳಸಿಯ ಕಟ್ಟೆಯ ಮುಂದೆ ಇಟ್ಟು ಅದರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆನ ನೀವು ಹಿಡ್ಕೊಂಡು ನಿಮ್ಮ ನಕ್ಷತ್ರ, ಗೋತ್ರ, ನಿಮ್ಮ ಹೆಸರು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಾ, ನಿಮ್ಮ ಮನೆಯಲ್ಲಿ ಯಾವ ವಿಷಯದಲ್ಲಿ ನಿಮಗೆ ಸಕ್ಸಸ್ ಆಗಬೇಕು, ಜಾಬ್ ಇರ್ಬೋದಾ, ಮದುವೆ ಇರ್ಬೋದಾ, ಮಕ್ಕಳಿರ್ಬೋದಾ, ಅಥವಾ ನಿಮ್ಮ ಬೇಡಿಕೆಗಳು ಏನು ಆಗಬೇಕು ಅಂತ ನೆರವೇರಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರೋ ಅಷ್ಟನ್ನು ನೀವು ಆ ಬಿಳಿಯ ಸಾಸಿವೆ ಮುಂದೆ ನೀವು ಅದನ್ನು ಹಿಡ್ಕೊಂಡು ನಿಮ್ಮ ನಕ್ಷತ್ರ, ಗೋತ್ರ ಎಲ್ಲ ಹೇಳ್ಕೊಂಡು ಆ ಪಚ್ಚ ಬಾಳೆಹಣ್ಣಿನ ಮೇಲೆ ನೀವು ಈ ಬಿಳಿ ಸಾಸಿವೆನ, ನೀವು ಹಳದಿ ಸಾಸಿವೆನ ನೀವು ಅದ್ರ ಮೇಲೆ ಹಾಕಿ ನೀವು ಕೇಳ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇದ್ರೂ ನೆರವೇರುತ್ತೆ. ಅದ್ರ ಜೊತೆಗೆ ನೀವು ಆ ಬಿಳಿಯ ಸಾಸಿವೆ ಜೊತೆ ನೀವು ಕೃಷ್ಣನ ನಾಮಾವಳಿಗಳನ್ನ, ಅಷ್ಟೋತ್ತರ ನಾಮಾವಳಿಗಳನ್ನ ನೀವು ಹೇಳ್ಕೊಂಡು ತದನಂತರ ಆ ಬಿಳಿಯ ಸಾಸಿವೆನ ನೀವು ಆ ತುಳಸಿಯ ಗಿಡದ ಮುಂದೆ ಇರೋಂಥ ಬಾಳೆಹಣ್ಣಿನ ಮೇಲೆ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಇವತ್ತಿನ ದಿನ ಹಳದಿ ಹೂವನ್ನು ಏನಾದರೂ ಹಿಡ್ಕೊಂಡು ಆ ಬಿಳಿಯ ಸಾಸಿವೆ ಜೊತೆ ಯಾವುದಾದ್ರೂ ಒಂದು ಅಶ್ನು ಕಲರ್ದಂದರೆ ಹಳದಿಗೆ ಸಂಬಂಧಪಟ್ಟಂಥ ಹೂವನ್ನು ಹಿಡ್ಕೊಂಡು ಸಂಕಲ್ಪ ಪೂರ್ವಕವಾಗಿ ನೀವು ಕೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ಎಂಥದ್ದೇ ಇದ್ದರೂ ಅದು ನೆರವೇರೋದಕ್ಕೆ ಇವತ್ತು ಸಹಾಯ ಮಾಡುತ್ತೆ. ಬಿಳಿಯ ಸಾಸಿವೆಯಲ್ಲಿ ಅಂಥ ಅದ್ಭುತವಾದ ಶಕ್ತಿ ಇದೆ, ಚಮತ್ಕಾರ ಇದೆ. ಅದರಲ್ಲಿ ಯಾವುದೇ ಒಂದು ದುಷ್ಟಶಕ್ತಿಗಳಿರ್ಬೋದು, ಶತ್ರುಗಳ ಬಾಧೆ ಇರ್ಬೋದು, ಎಂಥದ್ದೇ ಇದ್ದರೂ ಅದು ನಿವಾರಣೆ ಆಗಿ ಲಕ್ಷ್ಮಿಯ ಸಮೇತ ನಮಗೆ ಅನುಗ್ರಹ ಮಾಡಿಕೊಡೋದಕ್ಕೆ ಬಿಳಿ ಸಾಸಿವೆ ಇವತ್ತು ಪೂರಕವಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ತುಳಸಿಯ ಮಣ್ಣಿನ ಮುಂದೆ ಮಾಡೋದ್ರಿಂದ, ತುಳಸಿಯ ಮುಂದೆ ಶ್ರೀಕೃಷ್ಣ ದೇವರು ಇವತ್ತು ಆಹ್ವಾನ ಆಗಿರ್ತಾರೆ. ಅಂಥ ತುಳಸಿಯ ದೇವಿಯ ಮುಂದೆ ನಾವು ಈ ಬಿಳಿಯ ಸಾಸಿವೆನ ನಾವು ಇಟ್ಕೊಂಡು ಪ್ರತಿಯೊಂದು ಹೇಳ್ಕೊಬೇಕು. ಅಕಸ್ಮಾತು ನಿಮಗೆ ಶತ್ರುಗಳ ಕಾಟ ಇದ್ದರೆ ಅಥವಾ ನಿಮಗೆ ಯಾರಾದರೂ ಮಾಟ ಮಂತ್ರದ ಪ್ರಭಾವ ಮಾಡಿ ನಿಮಗೆ ಸಮಸ್ಯೆಗಳನ್ನ ಉದ್ಭವಿಸ್ತಾ ಇದ್ದರೆ ಅಥವಾ ನಿಮ್ಮ ಬಹುದಿನದ ಬೇಡಿಕೆಗಳು, ಇಂಥ ಬೇಡಿಕೆಗಳು ಖಂಡಿತವಾಗ್ಲೂ ನಮಗೆ ನೆರವೇರ್ತಾನೆ ಇಲ್ಲ, ನಮಗಿವತ್ತು ಖಂಡಿತವಾಗ್ಲೂ ನಮ್ಮ ಈ ಕಷ್ಟ ಈ ವರ್ಷದೊಳಗಡೆ ನಮಗೆ ಪರಿಹಾರ ಆಗಲೇಬೇಕು ಅಂತ ಬಯಸ್ತಾ ಇರೋವಂಥ ಪ್ರತಿಯೊಬ್ಬರು ಕೂಡ ಒಂದು ಚಿಟಿಕೆ ಬಿಳಿಯ ಸಾಸಿವೆನ ಹಿಡ್ಕೊಂಡು ಇವತ್ತು ನೀವು ತುಳಸಿಯ ಕಟ್ಟೆಯ ಮುಂದೆ ಕೃಷ್ಣನ ಮುಂದೆ ನಿಮ್ಮ ನಿವೇದನೆಗಳನ್ನ ಹೇಳ್ಕೊಂಡು, ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡು, ಅದನ್ನು ನೀವು ಕೃಷ್ಣನಿಗೆ ನಾಮಾವಳಿಗಳನ್ನ ಹೇಳ್ಕೊಂಡು ನೀವು ತುಳಸಿಯ ಗಿಡದ ಆ ಮಣ್ಣಿನ ಮುಂದೆ ಇರೋವಂಥ ಬಾಳೆಹಣ್ಣಿನ ಮೇಲೆ ಹಾಕಿ ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಇಷ್ಟಾರ್ಥಗಳು ನೆರವೇರುತ್ತೆ. ಬಾಳೆಹಣ್ಣಿನ ನೀವು ಸಿಪ್ಪೆ ಸುಳಿಬೇಕಾ ಅಂತೆಲ್ಲ ಕೇಳ್ಬೋದು. ನೀವೇನೂ ಮಾಡಬೇಕಾಗಿಲ್ಲ. ಪೂರ್ಣ ಪ್ರಮಾಣದಲ್ಲಿರೋಂಥ 2 ಪಚ್ಚ ಬಾಳೆಹಣ್ಣನ್ನು ನೀವು ತಗೊಂಡು ಅದನ್ನು ನೀವು ತುಳಸಿಯ ಕಟ್ಟೆಯ ಮುಂದೆ ಇಟ್ಟು ಅದರ ಮೇಲೆ ನೀವು ಬಿಳಿ ಸಾಸಿವೆಯಿಂದ ಸಂಕಲ್ಪ ಮಾಡಿಕೊಂಡು ಪ್ರತಿಯೊಂದು ಇಷ್ಟಾರ್ಥಗಳನ್ನ ಹೇಳ್ಕೊಂಡು, ಅದರಲ್ಲೂ ಕೃಷ್ಣನ ನಾಮಾವಳಿಗಳನ್ನ ಹೇಳ್ಕೊಂಡು, ಅದರಲ್ಲೂ ನೋಡಿ ಒಂದು 28 ಹೆಸರುಗಳನ್ನ ನೀವು ಹೇಳ್ಕೊಳ್ಳೋದ್ರಿಂದ ನೋಡಿ, ಗೋವಿಂದ, ಗೋಪಾಲ, ಮಾಧವ, ವಸುದೇವ, ಮುರಳೀಧರ, ಶ್ಯಾಮ,
ಕೇಶವ, ಹರಿ, ಜಗನ್ನಾಥ, ಪಾರ್ಥಸಾರಥಿ, ಯೋಗೇಶ್ವರ, ಮೋಹನ, ನಂದಕಿಶೋರ, ಕೃಷ್ಣ, ಮಧುಸೂದನ, ರಾಧಾಕೃಷ್ಣ, ಗಿರೀಶ, ಜನಾರ್ದನ, ಅನಂತ, ಅಚ್ಯುತ, ಕಾನ, ಗಿರಿಧರ, ವಿಷ್ಣು, ರಾಧಾರಮಣ, ಸತ್ಯವ್ರತ, ಶ್ರೀಧರ, ವಿಜಯ, ಇಷ್ಟನ್ನು ನೀವು ಹೇಳ್ಕೊಂಡು ಅಂದರೆ ನಿಮಗೆ ಎಷ್ಟು ಹೆಸರುಗಳು ಬರುತ್ತೋ, ಇಲ್ಲಿ ನಾನು ಒಂದು 28ನೇ ಹೇಳಿದ್ದೀನಿ, ನಿಮಗೆ ಎಷ್ಟು ಬರುತ್ತೋ 11 ನಾಮಾವಳಿಗಳಿರ್ಬೋದು, 108 ನಾಮಾವಳಿಗಳನ್ನ ಇರ್ಬೋದು, ಒಟ್ಟಿನಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟಂತಹ ನಾಮಾವಳಿಗಳನ್ನ ಅಷ್ಟೋತ್ತರಗಳನ್ನ ನೀವು ಹೇಳ್ಕೊಂಡು ಆ ಬಿಳಿಯ ಸಾಸಿವೆನ ನೀವು ತುಳಸಿಯ ಪಾಟ್ ಅಂದರೆ ತುಳಸಿಯ ಕಟ್ಟೆಯ ಮುಂದೆ ನೀವು ಇವತ್ತಿನ ನಿಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಎಂಥದ್ದೇ ಇಷ್ಟಾರ್ಥಗಳಿದ್ರು ಖಂಡಿತವಾಗ್ಲೂ ನೆರವೇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪುಟ್ಟ ತಂತ್ರ ನಿಮಗೆ ಒಳ್ಳೇದು ಮಾಡುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಇವತ್ತಿನ ನಕ್ಷತ್ರ ತಿಥಿ ಎಲ್ಲ ರೀತಿ ಇರುತ್ತೆ. ಯಾಕಂದರೆ ನಾವು ಯಾವುದೇ ಒಂದು ಕೆಲಸನ ನಾವು ಆ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇದ್ದರೂ ನೆರವೇರೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ಬಿಳಿ ಸಾಸಿವೆ ಸರ್ವಶ್ರೇಷ್ಠವಾದದ್ದು. ಮಾಟ ಮಂತ್ರಗಳಿದ್ದರೆ ಅದೆಲ್ಲನೂ ನಿವಾರಣೆ ಆಗಿ ಇವತ್ತು ನಮಗೆ ಅದು ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.